ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಯಜಮಾನ ಮತ್ತು ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಲ್ಲವಿ ಮತ್ತು ಪಲ್ಲವಿ ತಾಯಿ ಇದರಲ್ಲಿ ಅನಿತಾ ತಪ್ಪು ಏನಿಲ್ಲ. ಅನಿತಾ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಗುಣ ಅವಳದು. ಮದುವೆ ಆದ ಮೇಲೆ ಈ ಥರ ಆಗಿದ್ದರೆ ಅಣ್ಣನ ತುಂಬ ಚೆನ್ನಾಗಿ ನೋಡ್ಕೋತಿದ್ಲು. ಆದರೆ ಈಗ ಅವಳು ಯೋಚನೆ ಮಾಡಬೇಕಾಗಿದೆ ಅಂತ ಪಲ್ಲವಿ ಹೇಳ್ತಾಳೆ. ಆಗ ರಾಘು, ನನಗೆ ಅರ್ಥ ಆಗುತ್ತೆ ಬಿಡು ಪಲ್ಲವಿ. ಅನಿತಾ, ನಾನು ಇವಾಗಲೂ ಕೇಳ್ತಾ ಇದ್ದೀನಿ, ಪಲ್ಲವಿ ಮಿಥುನ್ ಜೊತೆ ಬದುಕೋದಕ್ಕೆ ನೀನು ಅಡ್ಡಿ ಬರಲ್ಲ ತಾನೆ? ನನಗೆ ನನ್ನ ಜೀವನದ ಬಗ್ಗೆ ಚಿಂತೆ ಇಲ್ಲ. ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು. ಆದರೆ ಪಲ್ಲವಿ ಜೀವನ ಅಂತ ಕೇಳ್ತಾನೆ. ಆಗ ಅನಿತಾ, ಖಂಡಿತ ಚೆನ್ನಾಗಿರುತ್ತೆ ಪಲ್ಲವಿ ಅವಳ ಗಂಡನ ಜೊತೆ ಚೆನ್ನಾಗಿರ್ತಾಳೆ ಅಂತ ಹೇಳಿ ಅವಳ ಅಣ್ಣನ ಕೈ ಮೇಲೆ ಪಲ್ಲವಿ ಕೈ ಇರಿಸ್ತಾಳೆ. ನೀವಿಬ್ಬರು ಇನ್ಮೇಲೆ ಚೆನ್ನಾಗಿರಿ, ನಿಮ್ಮ ಪ್ರೀತಿಗೆ ನಾನು ಅಡ್ಡಿ ಆಗಲ್ಲ, ನಿಮ್ಮ ಜೀವನ ನಿಮ್ಮ ಇಷ್ಟ ಅಂತ ಹೇಳಿ. ನೋಡಿ ರಾಘವೇಂದ್ರ ಅವರೇ, ಇಬ್ಬರ ಮಧ್ಯಾಹ್ನ ಬರಲ್ಲ, ನಿಮ್ಮ ತಂಗಿ ಅವಳ ಗಂಡನ ಜೊತೆ ಚೆನ್ನಾಗಿರ್ತಾಳೆ ಅಂತ ಹೇಳ್ತಾಳೆ. ಆಗ ರಾಘುನ ದೊಡ್ಡಪ್ಪ, ಅಂದರೆ ನೀನು ಫೈನಲ್ ಆಗಿ ರಾಘುನ ಮದುವೆ ಆಗಲ್ಲ ಅಂತ ಕೇಳ್ತಾರೆ. ಆಗಲ್ವಾ ಅಂತ ಕೇಳ್ತಾರೆ. ಆಗ ಅನಿತಾ ತುಂಬ ಕೋಪದಿಂದ, ಅಯ್ಯೋ ನಾನು ಅದನ್ನೇ ಹೇಳ್ತಾ ಇರೋದು, ಈ ಪರಿಸ್ಥಿತಿಯಲ್ಲಿರೋ ರಾಘುನ ಜೊತೆ ನಾನು ಬದುಕೋಕ್ಕೆ ಆಗಲ್ಲ. ಹಠ, ಚಾಲೆಂಜ್, ಸೇಡಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ತರುಣ್, ವೀಲ್ ಚೇರ್ ಮೇಲೆ ಕುಳಿತಿದ್ದ ನಿನ್ನನ್ನು ಕಾಲು ಬರೋ ಹಾಗೆ ಮಾಡಿದ್ದು ನಮ್ಮ ರಾಘುನೇ ಅಲ್ವಾ? ನಿನಗೆ ಕಾಲು ಇಲ್ಲದೆ ಇದ್ದಾಗ ಮದುವೆ ಆಗೋಕ್ಕೆ ನಮ್ಮ ರಾಘು ರೆಡಿ ಇದ್ದ ಅಲ್ವಾ ಅಂತ ಹೇಳ್ತಾರೆ. ಆಗ ಅನಿತಾ, ಹಾಗಂತ ನನ್ನ ಕಾಲು ಕೊಡೋಕ್ಕೆ ನಾನು ರೆಡಿ ಇಲ್ಲ, ನನ್ನ ಜೀವನ ಬಲಿ ಕೊಡೋಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಘು, ಇದೇ ನಿನ್ನ ಕೊನೆ ಮಾತಾ ಅಂತ ಕೇಳ್ತಾನೆ. ಆಗ ಅನಿತಾ, ಇದೇ ನನ್ನ ಕೊನೆ ಮಾತು ಅಂತ ಹೇಳ್ತಾಳೆ. ಆಗ ರಾಘು, ನೀ ಏನೇ ಕೊನೆ ಮಾತು ಹೇಳೋದು? ನನ್ನ ಕೊನೆ ಮಾತು ಕೇಳಿಸ್ಕೊ, ನಿನ್ನಂಥ ಉಸುರುವಳಿ ಸಂಬಂಧ ನನಗೂ ಬೇಡ ಅಂತ ವೀಲ್ ಚೇರ್ ಮೇಲಿಂದ ಮೇಲೆ ಹೇಳ್ತಾನೆ. ಆಗ ಎಲ್ಲರೂ ಗಾಬರಿಯಿಂದ ರಾಘುನೇ ನೋಡ್ತಾರೆ. ಆಗ ಮುರಾರಿ ಚಾರುಗೆ ಕಾಲ್ ಮಾಡಿ ಅಲ್ಲಿ ಆಗಿರೋ ವಿಷಯನ ಹೇಳ್ತಾನೆ. ಆಗ ಚಾರು, ಹೌದಾ ಮುರಾರಿ, ಹಾಗೆ ಅಲ್ಲಿ ಏನಾಗುತ್ತೆ ಅಪ್ಡೇಟ್ ಮಾಡು ಅಂತ ಹೇಳ್ತಾಳೆ. ಆಗ ಮುರಾರಿ, ಅಪ್ಡೇಟ್ ಏನತ್ತಿಗೆ, ಲೈವ್ ಆಗಿ ನೋಡಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ಹಾಗೆ ಝಾನ್ಸಿಗೂ ತೋರಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಎಲ್ಲರೂ, ರಾಘು ನಿನಗೆ ಏನೂ ಆಗಿಲ್ವಾ ಅಂತ ಕೇಳ್ತಾರೆ. ಆಗ ರಾಘು, ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಇದು ಎಲ್ಲ ನಾಟಕ. ಈ ಅನಿತಾ ಮುಖವಾಡನ ಬಯಲು ಮಾಡಿ ಇವಳು ಏನು ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ನಾಟಕ. ತರುಣ್, ದೊಡ್ಡಪ್ಪ ನೀವೇ ಹೇಳಿದ್ದಕ್ಕೆ ನನಗೆ ಈ ಅನಿತಾ ಬುದ್ಧಿ ಏನು ಅಂತ ಗೊತ್ತಾಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಕೇಳ್ತಾನೆ, ಏನು ಅರ್ಥ ಆಗದೆ ಇದ್ದಾಗ, ಏನು ರಾಘು ಅವರೇ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ತರುಣ್ ರಾಘು ದೊಡ್ಡಪ್ಪ ಮಾಡಿರೋ ಪ್ಲ್ಯಾನ್ ಬಗ್ಗೆ ಹೇಳ್ತಾನೆ. ಇವಳಿಗೆ ಪ್ರೀತಿ ಪದದ ಅರ್ಥನೇ ಗೊತ್ತಿಲ್ಲ, ಇವಳೊಬ್ಳು ಸ್ವಾರ್ಥಿ. ನಾನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಮಾತಿನ ಮೇಲೆ ನಿಂತೆ, ಆದರೆ ನೀನು ನನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಅಂದಿದ ತಕ್ಷಣ ಉಲ್ಟಾ ಹೊಡೆದ್ಬಿಟ್ಟೆಲ್ಲ. ಇಷ್ಟೇನಾ ಜೀವನ, ಇಷ್ಟೇನಾ ಸಂಬಂಧ, ಇದೇನಾ ಪ್ರೀತಿ? ಪ್ರೀತಿ ಅಂದರೆ ಏನೇ ಆದರೂ ಕೊನೆವರೆಗೂ ಜೊತೆಗೆ ಇರೋದು ಅಂದ್ಕೊಂಡೆ, ಆದರೆ ನೀನು ಅದಕ್ಕೆ ತದ್ವಿರುದ್ಧ ಅಂತ ತೋರಿಸ್ಬಿಟ್ಟೆ. ನೀನು ಹೆಣ್ಕುಲಕ್ಕೆ ಅಪಮಾನ. ನಿನ್ನಂಥವಳಿಗೋಸ್ಕರ ನಾನು ನನ್ನ ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಝಾನ್ಸಿ ಮೇಡಮ್ನ ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಈ ಕಡೆ ರಾಘು ಮಾತಾಡೋದನ್ನೆಲ್ಲ ಝಾನ್ಸಿ, ಚಾರು ಎಲ್ಲ ಕೇಳಿಸ್ಕೊತಿರ್ತಾರೆ. ಮತ್ತು ಅನಿತಾ ನಾಟಕ ಮಾಡೋಕ್ಕೆ ಬಂದರು. ಆಗ ಅವಳನ್ನ ಮಾತನ್ನ ನಂಬದೆ ಅವಳನ್ನು ಬೈತಾನೆ. ಆಗ ಅನಿತಾ ತಂದೆ ತಾಯಿ, ನನ್ನ ಮಗಳನ್ನ ತಪ್ಪು ತಿಳ್ಕೊಬೇಡಪ್ಪ, ಅವಳು ಶಾಕಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾಳೆ, ಅವಳಿಗೆ ಗಾಬರಿ ಆಗಿದೆ, ಅವಳು ನಿಜವಾಗ್ಲೂ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಘು, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ನಿಮ್ಮ ಮಗಳಿಗೆ ನಿಜವಾಗ್ಲೂ ಒಳ್ಳೆ ಗುಣ ಇದೆಯಾ? ನಾ ಇದ್ದ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ಇದ್ದಾಗಲೇ ಅಲ್ವಾ ನೀವು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ದು. ಅವತ್ತು ಪಾಪ ಇವನು ಇಂಥವಳನ್ನ ಮದುವೆ ಮಾಡಿಕೊಂಡು ಹೇಗೆ ಬದುಕ್ತಾನೆ ಅಂತ ಯೋಚನೆ ಬರಲಿಲ್ಲ, ಆದರೆ ನಿಮ್ಮ ಮಗಳು ನನ್ನವಂತನ ಕಟ್ಕೊಂಡು ಹೇಗೆ ಬದುಕ್ತಾಳೆ ಅಂತ ಆತಂಕ ಶುರು ಆಯ್ತಲ್ವಾ ನಿಮಗೆ? ನೀರೋ ಈ ಸ್ವಾರ್ಥ ಒಬ್ಬನೇ ಇವಳಿಗೂ ಬಂದಿರೋದು, ನಿಮ್ಮ ಬುದ್ಧಿನೇ ಇವಳಿಗೂ ಬಂದಿರೋದು ಅಂತ ಹೇಳ್ತಾನೆ. ಆಗ ಅವನ ಚಿಕ್ಕಮ್ಮ, ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ, ಇನ್ನು ಮುಂದೆ ತಿದ್ಕೊಳ್ತಾಳೆ ಬಿಡಪ್ಪ ಅಂತ ಹೇಳ್ತಾಳೆ. ಆಗ ರಾಘು, ಚಿಕ್ಕಮ್ಮ, ಪಲ್ಲವಿ ನಿಮ್ಮಿಬ್ಬರಿಗೂ ಏನಾದರೂ ಮಾತಾಡೋ ಅರ್ಹತೆ ಇದೆಯಾ? ಹೆಣ್ಣು ಮಕ್ಕಳಿಗೆ ಆಸೆ ಕನಸುಗಳು ಇರ್ತವೆ ಅಂತ ಗೊತ್ತಿರೋರಿಗೆ ನನಗೂ ಅದೇ ಥರ ಆಸೆ ಕನಸುಗಳು ಇರ್ತವೆ ಅಂತ ಗೊತ್ತಾಗ್ಲಿಲ್ವಾ? ಏನು ಪಲ್ಲವಿ, ಅವಳ ಜೀವನ ಅವಳಿಷ್ಟ ಅಂತ ಹೇಳಿದೆ, ಅವತ್ತು ನನ್ನ ವಿಷಯ ಬಂದಾಗ ಈ ಮಾತು ಹೇಳೇ ಇಲ್ಲ. ಯಾಕೆ, ನಿನಗೆ ನಿನ್ನ ಜೀವನ ಅಷ್ಟೇ ಮುಖ್ಯನಾ? ನನ್ನ ಜೀವನ ಏನು ಬೇಕಾದರೂ ಆಗ್ಬೋದು ಅಲ್ವಾ? ಇವಳಿಗೆ ಕುಟುಂಬದ ಬೆಲೆ ಗೊತ್ತಿಲ್ಲ. ಆ ಗರ್ಭ ಶ್ರೀಮಂತೆ ಆದರೂ ನನ್ನ ಝಾನ್ಸಿ ಮೇಡಮ್ ನಮ್ಮ ಕುಟುಂಬದಲ್ಲಿ ಅವರೊಬ್ಬರಾಗಿರೋದಕ್ಕೆ ಬಂದರು. ನನ್ನ ಕುಟುಂಬ, ನನ್ನ ತಂಗಿಗೋಸ್ಕರ ನಾನು ಕೇಳಿರೋ ಒಂದೇ ಒಂದು ಮಾತಿಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿರೋ ಆ ದೇವತೆ ಅವರು ಮನೆ ಹಾಳಿ ಅಂತ ಹೇಳಿದ್ರಿ. ಈ ಝಾನ್ಸಿ ಬಗ್ಗೆ ಹೊಗಳಿ, ಅವಳೇ ನನ್ನ ದೇವತೆ, ನನ್ನ ಜೊತೆ ನಿಲ್ತಾಳೆ, ಅವರಿಗೂ ಗುಣ ತುಂಬ ಒಳ್ಳೆಯದು. ಇನ್ನು ಮುಂದೆ ನನ್ನ ಇಷ್ಟ ಬಂದಾಗೆ ನಾನು ಬದುಕ್ತೀನಿ, ನನ್ನ ಪ್ರೀತಿಗೋಸ್ಕರ ನಾನು ಬದುಕ್ತೀನಿ, ನನ್ನ ಝಾನ್ಸಿ ಮೇಡಮ್ಗೋಸ್ಕರ ನಾನು ಬದುಕ್ತೀನಿ ಅಂತ ಕೊರಳಲ್ಲಿರೋ ಹಾರನ ತೆಗೆದು ಝಾನ್ಸಿ ಹತ್ರ ಓಡೋಡಿ ಹೋಗ್ತಾನೆ. ಇದನ್ನೆಲ್ಲ ಕೇಳಿದ ಝಾನ್ಸಿಗೆ ತುಂಬ ಖುಷಿಯಾಗುತ್ತೆ.
ಆಗ ಝಾನ್ಸಿ, ನನ್ನ ಯಜಮಾನ ನನಗೆ ಸಿಕ್ಬಿಟ್ಟ ಚಾರು, ಆ ದೇವರು ನನಗೆ ಮೋಸ ಮಾಡಲಿಲ್ಲ, ನನ್ನ ಪ್ರೀತಿನ ನನಗೆ ಉಳಿಸ್ಕೊಟ್ಬಿಟ್ಟ, ನನ್ನ ರಾಘು ನನಗೆ ಸಿಕ್ಕ ಅಂತ ಖುಷಿ ಆಗ್ತಾಳೆ. ಆಗ ಚಾರು, ಸರಿ ಚಾರು, ನಾನು ಈಗಲೇ ರಾಘುನ ನೋಡಬೇಕು, ಅವನ ಜೊತೆ ಮಾತಾಡಬೇಕು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಚಾರು, ಒಂದು ನಿಮಿಷ ಇರು, ಮೊದಲು ನಾನು ಹೇಳೋದನ್ನು ಕೇಳಿಸ್ಕೊ ಅಂತ ಹೇಳ್ತಾಳೆ. ಆಗ ಝಾನ್ಸಿ ಖುಷಿಯಲ್ಲಿ, ಮೊದಲು ನಾನು ರಾಘುನ ಮೀಟ್ ಮಾಡಬೇಕು, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅನಿತಾ ಮನೆಗೆ ಬಂದು ರೂಮ್ಗೆ ಹೋಗಿ ಬಾಗಿಲು ಹಾಕೋತಾಳೆ. ಅವಳ ಅಪ್ಪ ಅಮ್ಮ ಅಣ್ಣ ಗಾಬರಿಯಿಂದ ಬಾಗಿಲು ತಡೆದ್ರು. ತೆಗೆದೇ ಇದ್ದಾಗ ಬಾಗಿಲು ತಳ್ಳಿ ಒಳಗೆ ಹೋಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅನಿತಾ ಪೆಟ್ರೋಲನ್ನು ತಲೆ ಮೇಲೆ ಹಾಕೊಳ್ಳೋದನ್ನು ಹೋಗಿ ತಡೀತಾರೆ. ಅವಳನ್ನು ತಡೆದು ಅವಳಿಗೆ ಬೈದು ಬುದ್ಧಿ ಹೇಳ್ತಾರೆ. ಈ ಕಡೆ ರಾಘು ಝಾನ್ಸಿಗೋಸ್ಕರ ಓಡೋಡಿ ಬರ್ತಿರ್ತಾನೆ, ಆ ಕಡೆ ಝಾನ್ಸಿ ರಾಘುಗೋಸ್ಕರ ಓಡೋಡಿ ಬರ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.